ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ದಿಢೀರ್ ದೆಹಲಿಗೆ ಬೆಳಗಾವಿ ಸಾಹುಕಾರ ಹಾರಿರುವಂತದ್ದು. ಸತೀಶ್ ಜಾರಕಿಹೊಳಿ ಏನು ದಿಢೀರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಎರಡು ಡಿಮ್ಯಾಂಡ್ ಹಾಕಿರುವಂತದ್ದು. ಏನು ಆ ಎರಡು ಡಿಮ್ಯಾಂಡ್, ಏನು ಬೇಡಿಕೆನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ದಿಢೀರ್ ಅಂತ ದೆಹಲಿಗೆ ಹಾರಿದ್ದಾರೆ ಬೆಳಗಾವಿ ಸಾಹುಕಾರ್. ಎರಡು ಡಿಮ್ಯಾಂಡ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಾಹುಕಾರನ ಎರಡು ಬೇಡಿಕೆ ಹೈಕಮಾಂಡ್ ಕಂಗಾಲಾಗಿದೆ. ಏನ್ ಡಿಮ್ಯಾಂಡ್ ಹಾಕಿದ್ದಾರೆ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿಯ ಡಿಮ್ಯಾಂಡ್ಸ್ ಏನು, ಏನ್ ಹಾಕಿದ್ದಾರೆ ಡಿಮ್ಯಾಂಡ್ಸ್ ಅನ್ನ ಹೈಕಮಾಂಡ್ಗೆ ಅನ್ನುವಂಥ ಪ್ರಶ್ನೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ದಿಢೀರ್ ಅಂತ ದೆಹಲಿಗೆ ಹಾರಿದ್ದಾರೆ ಬೆಳಗಾವಿ ಶಾಸಕ ಸತೀಶ್ ಜಾರಕಿಹೊಳಿ. ಎರಡು ಡಿಮ್ಯಾಂಡ್ ಮಾಡಿರುವಂಥದ್ದು ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ದೆಹಲಿಗೆ ತೆರಳಿದ್ದಾರೆ. ಏನ್ ಎರಡು ಬೇಡಿಕೆಗಳು? ಇದನ್ನ ಕೇಳಿ ಹೈಕಮಾಂಡ್ ಯಾಕೆ ಕಂಗಾಲಾಗಿದೆ? ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ಸ್ ಆದ್ರೂ ಏನು? ಎಲ್ಲ ಪ್ರಶ್ನೆಗಳಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಗೊಂದಲಗಳು ಉಂಟಾಗಿರುವಂಥದ್ದು. ಅಂದರೆ ಈಗ ಸಚಿವ ಸ್ಥಾನ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿದೆ. ಇದರ ನಡುವೆ ಮಿಂಚಿನ ಬೆಳವಣಿಗೆ ಬೇರೆ. ದಿಢೀರ್ ಅಂತ ಹೇಳಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಾಹುಕಾರ್, ಅಂದರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಎರಡು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಂದು ಎರಡು ಬೇಡಿಕೆ ಇದೆ ಅಂತ ಹೇಳಿ ಹೈಕಮಾಂಡ್ ಮುಂದೆ ಹೇಳಿರುವಂಥದ್ದು. ಏನು ಬೇಡಿಕೆ, ಏನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ. ಇನ್ನು ಸಡನ್ ಆಗಿ ಈಗ ದೆಹಲಿಗೆ ಹೋಗಿರುವಂಥದ್ದು, ಅವರಿಗೆ ಏನು ಸಚಿವ ಸ್ಥಾನವನ್ನು ಕೂಡ ನೀಡಿರುವಂಥದ್ದು. ಬಹಳಷ್ಟು ಪ್ರಭಾವಿ ಶಾಸಕರಾಗಿದ್ದರು, ಸಚಿವರಾಗಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ. ಎರಡು ಬೇಡಿಕೆಯನ್ನು ಇಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ. ಅವರ ಎರಡು ಬೇಡಿಕೆಗಳಿಗೇನು, ಹೈಕಮಾಂಡ್ ಯಾಕೆ ಕಂಗಾಲಾಗಿದೆ ಅಂತ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ ಸ್ಥಾನವನ್ನ ಕೇಳುತ್ತಾ ಇರುವಂಥದ್ದು. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರಾಗಿದ್ದಾರೆ. 2028ರಲ್ಲಿ ಸಿಎಂ ಪಟ್ಟಕ್ಕೆ ಟವಲ್ ಹಾಕಲು ಸತೀಶ್ ರೆಡಿ ಆದ್ರ ಇಲ್ಲಿ ಅಂತ. ಅಹಿಂದ ಕೋಟೆ ಭದ್ರಪಡಿಸಿಕೊಳ್ಳಲು ಈಗಿನಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರಾ? ಇದಕ್ಕಾಗಿಯೇ ತಮಗೆ ಸಮಾಜ ಕಲ್ಯಾಣ ಖಾತೆ ಬೇಕೆಂದು ಪಟ್ಟು ಹಿಡಿದಿದ್ದಾರಾ ಅಂತ. ತಮಗೆ ಲೋಕೋಪಯೋಗಿ ಬೇಡ ಅಂತಿರುವಂತಹ ಜಾರಕಿಹೊಳಿ ಸಮಾಜ ಕಲ್ಯಾಣದ ಜೊತೆಗೆ ಡಿಸಿಎಂ ಪಟ್ಟವನ್ನು ಕೊಡಿ ಅಂತ ಹೈಕಮಾಂಡ್ ಮುಂದೆ ಎರಡು ಬೇಡಿಕೆನ ಜಾರಕಿಹೊಳಿ ಇರಿಸಿದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಪ್ಲಾನ್ ಕಂಡು ಕ್ಷಣಕಾಲ ಸಿಎಂ ಡಿಕೆ ಶಿವಕುಮಾರ್ ಶಾಕ್ ಆಗಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರಾಗಿದ್ದಾರೆ. 2028ರ ಒಂದು ಸಿಎಂ ಪಟ್ಟಕ್ಕೆ ಈಗಿಂದಲೇ ಟವಲ್ ಹಾಕಲು ರೆಡಿ ಆಗ್ತಾ ಇರುವಂಥದ್ದು. ಅಂದರೆ ಏನು ಅಹಿಂದ ಕೋಟೆಯನ್ನು ಭದ್ರಪಡಿಸ್ಕೊಳ್ಳಲು ಈಗಲಿಂದ ಪ್ಲಾನ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಅದಕ್ಕಾಗಿಯೇ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡಿ, ಅದ್ರ ಜೊತೆಗೆ ಡಿಸಿಎಂ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಎರಡು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಈಗ ಸತೀಶ್ ಜಾರಕಿಹೊಳಿ ಇಟ್ಟಿರುವಂಥದ್ದು. ಅಂದರೆ ದಿಢೀರ್ ಅಂತ ಹೇಳಿ ದೆಹಲಿಗೆ ತೆರಳಿದ್ದಾರೆ. 2 ದಿನದಿಂದ ದೆಹಲಿಯಲ್ಲೇ ಬಿಡುಬಿಟ್ಟಿರುವಂಥದ್ದು. ತಮ್ಮ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಇದನ್ನು ಕೇಳಿ ಹೈಕಮಾಂಡ್ ಹಾಗೂ ಸಿಎಂ ಇಬ್ಬರೂ ಕೂಡ ಕಂಗಾಲಾಗಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರ ಒಂದು ಡಿಮ್ಯಾಂಡ್ ಏನಿದೆ, ಅದು ಒಂದು ಲೋಕೋಪಯೋಗಿಯೇ ಬೇಡ, ಸಮಾಜ ಕಲ್ಯಾಣ ಖಾತೆ ಕೊಡಿ, ಮತ್ತೆ ಡಿಸಿಎಂ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. 2 ದಿನ ದೆಹಲಿಗೆ ತೆರಳಿದ್ದಾರೆ, ಅಂದರೆ 2 ದಿನದಿಂದ ಬೀಡ್ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಹೈಕಮಾಂಡ್ ಮುಂದೆ 2 ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನು ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಕೆಲವೊಂದು ಟೈಮ್ ಹಾಕಿದಾಗ ಲೆಕ್ಕಾಚಾರ ಕರೆಕ್ಟಾಗಿರುತ್ತೆ, ಮತ್ತು ಅದು ಅವಶ್ಯಕ ಆ ಕ್ಷಣಕ್ಕೆ ಮತ್ತು ಆವತ್ತಿನ ಕಾಲಘಟ್ಟಕ್ಕೆ ಸರಿ ಇರುತ್ತೆ ಅನ್ನೋದು ಪ್ರಸ್ತುತ. ಮತ್ತು ಅವ್ರು ಯಾವಾಗಲೂ ಕೂಡ ಹಂಗೆ
ಸಮಯ ಸಂದರ್ಭವನ್ನು ನೋಡಿ ದಾಳ ಉಳಿಸುವಂಥ ನಾಯಕ, ಭಾಳ ಚಾಣಾಕ್ಷ ನಾಯಕ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಏಕಾಏಕಿ ಸಮಾಜ ಕಲ್ಯಾಣ ಇಲಾಖೆಯನ್ನು ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇಲ್ಲ. ಕಳೆದ 2013ರಿಂದ ಏನು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ CM ಆದ್ರಲ್ಲ, 2013ರಿಂದನೂ ಕೂಡ ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳ್ತೆ. ಯಾಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಾಹುಕಾರ್ ಸತೀಶ್ ಅವರು ಕಣ್ಣಿಟ್ಟಿದ್ದಾರೆ ಅಂದರೆ, ಒಂದು ಉದ್ದೇಶ ಅಹಿಂದ ಓಟ್ಗಳನ್ನು ತನ್ನ ಹತ್ರ ಸೆಳ್ಕೊಳ್ಳೋದಕ್ಕೆ. ಇಷ್ಟು ದಿನ ಏನು ಮಾಜಿ CM ಸಿದ್ದರಾಮಯ್ಯನವ್ರ ಜೊತೆ ಇದ್ವಲ್ಲ ಅಹಿಂದ ಓಟು, ಆ ಓಟುಗಳು ನನ್ನಿಂದೆ ಬರಲಿ, ಮತ್ತು ನಾನು ಅಹಿಂದ ನಾಯಕನಾಗಿ ಮುಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯವಾಗಿ ಬೆಳಿಬೇಕು ಅನ್ನೋದು ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಹೀಗಾಗಿ 2013ರಿಂದನೂ ಸಹ ಅವರು ಯಾವುದು ಸಮಾಜ ಕಲ್ಯಾಣ ಇಲಾಖೆನ ಕೇಳ್ತಾ ಇದ್ದಾರೆ. ಲಕ್ಷ್ಮಿ, ಏನು ಗೊತ್ತಾ, 2004ರಲ್ಲಿ ಅವರು ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ. ಆವಾಗ ಎಕ್ಸೆಲ್ಲು ಮತ್ತು ಸಕ್ಕರೆ ಖಾತೆ ಕೊಟ್ಟಿರ್ತಾರೆ. ಆಗ ಸಿಕ್ಕಿರಲ್ಲ. 2008ರಲ್ಲಿ ಅವ್ರ ಗೌರ್ಮೆಂಟ್ ಹೋಗುತ್ತೆ. ನೆಕ್ಸ್ಟ್ 2013ರಲ್ಲಿ ಸಿದ್ದರಾಮಯ್ಯನ ಗೌರ್ಮೆಂಟಲ್ಲಿ ಬರ್ತಾರೆ. ಅವಾಗಲೂ ಕೂಡ ಸಮಾಜ ಕಲ್ಯಾಣ ಖಾತೆನೇ ಕೇಳಿರ್ತಾರೆ. ಆದರೆ ಸಿದ್ದರಾಮಯ್ಯನವರು ಅವತ್ತಿನ ಲೆಕ್ಕಾಚಾರವನ್ನು ಅಳೆದು ತೂಗಿ ಯಾರಿಗೆ ಆಂಜನೇಯ ಅವ್ರಿಗೆ ಕೊಟ್ಟಿರ್ತಾರೆ, ಇವರಿಗೆ ಸಿಗೋಲ್ಲ. ಈಗ ಅವಾಗ ಅಬಕಾರಿ ಖಾತೆ ಸಿಕ್ಕಿರುತ್ತೆ. ಆದರೆ ಅದು ಬೇಡ ನನಗೆ ಅಂತಂದೇಳಿ ಅರ್ಧದಲ್ಲೇ ರಾಜೀನಾಮೆ ಕೊಟ್ಟಂಥವ್ರು. ಅಂದರೆ ನನಗೆ ಕೊಟ್ಟರೆ ಸಮಾಜ ಕಲ್ಯಾಣ ಖಾತೆಯೇ ಬೇಕು. ಯಾಕಾಗಿ? ದಲಿತರ, ದಮನಿತರ, ಹಿಂದುಳಿದ ವರ್ಗದವರ ನೋವು ನನಗೆ ಗೊತ್ತಿದೆ, ಅದರಲ್ಲಿ ನಾನು ಕೆಲಸ ಮಾಡ್ತೇನೆ, ಮತ್ತು ನನ್ನ ಮುಂದಿನ ರಾಜಕೀಯ ಬೆಳವಣಿಗೆಗೆ ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕೇ ಬೇಕು ಎಂದು ಅವತ್ತಿನಿಂದ 2013ರಿಂದ ಡಿಮ್ಯಾಂಡ್ ಮಾಡ್ಕೊಬಂದಂಥವ್ರು. ಆದರೆ ಇಲ್ಲಿವರೆಗೂ ಅದು ಸಾಕಾರ ಆಗಿರಲಿಲ್ಲ. 2023ರಲ್ಲೂ ಸಹ ಸಿದ್ದರಾಮಯ್ಯನವ್ರ ಬಳಿ ಕೇಳಿದ್ದು ನನಗೆ ಸಮಾಜ ಕಲ್ಯಾಣ ಖಾತೆನೇ ಕೊಡಿ. ಈಗ ಕೊಟ್ಟಿರೋ ಲೋಕೋಪಯೋಗಿ ಖಾತೆ ಏನು ಕಮ್ಮಿ ದೊಡ್ಡ ಖಾತೆ ಏನಲ್ಲ, ಆದರೆ ಅದನ್ನು ನಿಭಾಯಿಸೋದಕ್ಕೆ ಸಮರ್ಥರಿದ್ದರೂ ಕೂಡ ಅದ್ರ ಮೇಲೆ ಅವರಿಗೆ ಇಷ್ಟ ಇಲ್ಲ. ನನಗೆ ಬೇಕಾಗಿರೋದು ಸಮಾಜ ಕಲ್ಯಾಣ ಖಾತೆ. ಹೀಗಾಗಿ ಈಗ CM DK ಶಿವಕುಮಾರ್ ಇದ್ದಾರಲ್ಲ, ಈ DK ಶಿವಕುಮಾರ್ ಪರವಾಗಿ ಆದರೂ ಅವರು ನಿನ್ನೆ ವಿಧಾನಸೌಧ ಹತ್ರ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಅಲ್ಲಿ ಮಾತು ಮುಗಿಸಿದ ನಂತರ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಂದರೆ ಖಾತೆ ವಿಚಾರವಾಗಿ ಇನ್ನೂ ಫೈನಲ್ ಆಗಿಲ್ಲ. ಏನು 19 ಸಚಿವರಾಗಿದ್ದಾರೋ, 19 ಸಚಿವರು ಮತ್ತು ಈ ಹಿಂದೆ ಆಗಿರೋ 13 ಸಚಿವರು, ಅವರಲ್ಲಿ ಕೆಲವು ಖಾತೆಗಳು ಬದಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಅಥವಾ ನಾಳೆ ಬೆಳಿಗ್ಗೆ CM DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ. ಭಾನುವಾರ ಖಾತೆ ಹಂಚಿಕೆ ಬಗ್ಗೆ ಮೀಟಿಂಗ್ ಇದೆ. ಆ ವೇಳೆ ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕು ಎಂದು ಹೈಕಮಾಂಡ್ ನಾಯಕರ ಬಳಿ ಮತ್ತು CM DK ಶಿವಕುಮಾರ್ ಬಳಿಯೂ ಸಹ ಯಾರು ಸತೀಶ್ ಜಾರಕಿಹೊಳಿ ಇದನ್ನು ಮಾಡಿ. ಅರ್ಥ ಏನು ಅಂದರೆ 2028ಕ್ಕೆ ನನಗೆ ಅಹಿಂದ ಮತಗಳು ಬೇಕು. ಅಹಿಂದ ಮತಗಳಿಂದ ನಾನು ರಾಜಕಾರಣದಲ್ಲಿ ಬೆಳಿತೀನಿ, ಮತ್ತು ಇದ್ರ ಜೊತೆಗೆ ನನ್ನ ಇಷ್ಟದ ಖಾತೆ ಅದನ್ನು ನಾನು ನಿಭಾಯಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ, ನೀವಾದರೂ ಮಾಡಿಕೊಡಿ ಅನ್ನೋದು ನಿನ್ನೆ CM DK ಶಿವಕುಮಾರ್ ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ನಾಯಕರಿಗೂ ಮನವಿ ಮಾಡೋದಕ್ಕೆ ಹೋಗಿ ಡೆಲ್ಲಿಲಿ ಕೂತಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಒಂದು ಸಮಾಜ ಕಲ್ಯಾಣ ಖಾತೆಯ ಜೊತೆಗೆ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಹ ಅವ್ರಿಗಿದೆ. ಅಂದರೆ ನನ್ನ ಟಾರ್ಗೆಟು 2028, ನಾನು ಅಹಿಂದ ಮತಗಳ ಕ್ರೋಢೀಕರಣದಲ್ಲಿ ನಾನು ಇದ್ದೇನೆ, ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂದರೆ ನನಗೊಂದು ಹುದ್ದೆ ಕೊಡಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರ ವಾದನೂ ಹೌದು. ಮತ್ತು ಅಹಿಂದ ನಾಯಕತ್ವ ವಹಿಸ್ಕೊಂಡಿರೋಂಥ ಕೆಲವರು, ಅಂದರೆ ಸಿದ್ದರಾಮಯ್ಯ ಅವ್ರ ಮಗ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಸಾಕಷ್ಟು ಜನ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ 2 ಲಕ್ಕೂ ಸಹ ಅವಕಾಶ ಕೊಡ್ಬೋದು. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಸಿಗ್ಬೋದು, DCM ಸಹ ಆಗ್ಬೋದು ಅನ್ನೋದು ಕಾಂಗ್ರೆಸ್ ನಾಯಕರಲ್ಲಿ ಚರ್ಚೆ ಆಗ್ತಾ ಇರೋಂಥ ವಿಷಯ. ಲಕ್ಷ್ಮಿ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.